ಸ್ಟ್ರೆಸ್ ಮಾಡ್ಕೊಂಡು ನಾವ್ ಹಿಂಗ ಆಗ್ತೀವ ಅಥವಾ ನಾವ್ ಹಿಂಗ್ ಮಾಡ್ಕೊಂಡು ಸ್ಟ್ರೆಸ್ ಆಗ್ತೀವ? ಎಕ್ಸಾಕ್ಟ್ಲಿ ಏನಾಗುತ್ತೆ? ಎರಡೂ ಕೂಡ ನಿಜ ಅಂತಾನೆ ಹೇಳ್ತೀನಿ. ತುಂಬಾ ಗಾಬರಿ, ಸ್ಟ್ರೆಸ್, ಟೆನ್ಷನ್ ಆದಾಗ ಫಸ್ಟ್ ನಮಗೆ ಪರಿಣಾಮ ಬೀಳೋದು ರಕ್ತನಾಳಗಳು, ಹಾಗೆ ಹಾರ್ಟ್. ನಾವು ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಈಗ ನಾವು ಆ ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಅದು ಬಿಟ್ಟು ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊಂಡು ಏನಾಗುತ್ತೆ, ಯಾರೋ ಏನೋ ಬಂದು ಕೇಳಿದಾಗ, ಈಗ ಆಫೀಸಲ್ಲೇ ಇರ್ಬೋದು, ನಾವು ಸುಮ್ಮನೆ ಕೂತಿರ್ತೀವಿ, ಯಾರೋ ಬಂದು ಮಾತಾಡಿಸ್ತಾರೆ, ನಮ್ಗೆ ಗೊತ್ತೇ ಇರೋಲ್ಲ, ಇದಕ್ಕೆ ಬೈದ್ಬಿಡ್ತೀವಿ. ಮನ್ಸು ಹೇಳ್ತಾ ಇರುತ್ತೆ ನಾವು ಮಾಡ್ತಾ ಇರೋ ಸರಿ ಇಲ್ಲ, ತಪ್ಪು ಅಂತ. ಆದ್ರೆ ಆ ರೂಢಿನ ನಾವು ಮೆಟ್ಟಿ ನಿಲ್ಲಕ್ಕಾಗಲ್ಲ. ಸಂಬಂಧಗಳು ಕಡಿದು ಹೋಗ್ಬೋದು ಅಥವಾ ದೂರ ಆಗ್ಬೋದು, ಎಲ್ಲವೂ ಕೂಡ ಈ ಇಂಪಲ್ಸಿವ್ ಬಿಹೇವಿಯರ್ ಇಂದಾನೆ. ನಾನು ಹೇಳುವಾಗ ಏನಾರು ಹೇಳ್ತೀನಿ, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಹೇಳೋದೆಲ್ಲ ಆದ್ಮೇಲೆ ಈ ತರ ಹೇಳ್ತಾರೆ, ಮಾತಾಡಿದ್ರೆ ಹೋಯ್ತು, ತೊಡೆದ್ರೆ ಹೋಯ್ತು. ವ್ಯಕ್ತಿ ನಮ್ಗೆ ತುಂಬಾ ಇಷ್ಟ ಆದ್ರೆ ಅವ್ರು ಏನ್ ಮಾಡಿದ್ರು ನಮ್ಗೆ ಓಕೆ ಆಗುತ್ತೆ. ಕೋಪ ನಿಜವಾಗ್ಲೂ ಹೀರೋಯಿಸಮ್ ನ ಸಿಂಬಲ್ ಆದ ಲಾಸ್ಟ್ ಅಲ್ಲಿ ತೋರಿಸ್ತಾರೆ ಹೀರೋ ಮಾಡಿ ತಪ್ಪು ಅಂತ. ನೋಡಿ, ಅದು ತಪ್ಪು ಕಲ್ಪನೆ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈಲೆನ್ಸ್ ಇವೆಲ್ಲ ಮೂವೀಸ್ ಅಲ್ಲಿ ಇವೆಲ್ಲ ಜಾಸ್ತಿ ಆಗಿ ಅದು ಮಕ್ಕಳ ಮೇಲೆ ಜಾಸ್ತಿ ಪರಿಣಾಮ. ಕಾಮ್ ಕಂಪೋಸ್ ಕೂಲ್ ಆಗಿರೋದು ಅವ್ರು ಹೈಲೈಟೇ ಆಗಲ್ಲ ಸೊಸೈಟಿಯನ್ನು. ಬೇರೆಯವ್ರಿಗೆ ಹಾನಿ ಮಾಡೋದಂತ ಅವರೇ ಹಾನಿ ಮಾಡ್ಕೊಳ್ಳೋ ಇದೆ ತುಂಬಾ ಜಾಸ್ತಿ. ಸ್ಟ್ರೆಸ್ ಅನ್ನೋದು ಈ ಹಿಂದೆ ಇರ್ಲಿಲ್ವಾ? ಹಾಗಾದ್ರೆ ಇವಾಗ್ಲೂ ಯಾಕೆ ಇಷ್ಟು ಸ್ಟ್ರೆಸ್ ಆಗ್ತಿದೆ ಅಂತ ನಾವು ನಮ್ಮ ಮಗನೇರಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ, ಮಕ್ಕಳು ಅವ್ರ ಮಗನೇರಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು, ಇವಾಗಿಲ್ಲ. ಬ್ಲ್ಯಾಂಡ್ ಅಂಡ್ ಬ್ಲ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ಯಾರ ಕೈಲಾಗೋದಿಲ್ಲ ಅದನ್ನ ಹೇಳೋದು. ಲೆಟ್ ದೆಮ್ ಥಿಂಕ್, ಯಾವ್ದು ಒಳ್ಳೇದು ಕೆಟ್ಟದ್ದು ಮಾಡಿ.